ಮಾವಯ್ಯ ಅಮ್ಮಯ್ಯ ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸ್ವಲ್ಪ ಶಾಂತರಾಗಮ್ಮ ಅಮ್ಮಯ್ಯ. ಕಾಂತನನ್ನು ಕಳೆದುಕೊಂಡು ಈ ರಂಡೆ ಮುಖವನ್ನೊತ್ತುಕೊಂಡು ನಾನು ಸರ್ವದಾ ಜೀವಿಸಲಾರೆನು ಮಾವಯ್ಯ. ಅಮ್ಮಯ್ಯ ಮಾವಯ್ಯ ಅಮ್ಮಯ್ಯ ಹೇಳುವೆನು ಕೇಳು. ಅದು ಹೇಳಿ ಚೆನ್ನಾಗಿ ಹೇಳು. ವೈದವ್ಯೇನ ಗುರಿಯಾದೆ ಮಾವ ಇರಬಾರದು ಈ ಎನ್ನಯ ಜೀವ. ವೈದವ್ಯೇನ ಗುರಿಯಾದೆ ಮಾವ. ಅಮ್ಮಯ್ಯ ಚೆನ್ನಾಗಿ ಅದು ಹೇಳಿ ಚೆನ್ನಾಗಿ ಹೇಳು. ಪತಿಯನು ಆಗಲಿ ಜೀವನ ಪತಿಯನು ಆಗಲಿ ಜೀವನ ಪತಿಯನು ಮರೆತು ಮಾಡುವರ ತಪ. ಪತಿಯನು ಮರೆತು ಮಾಡುವರ ತಪ. ಕೊಡು ನೀನೇ ಮಾವ ಬಿಡುವೆನು ಪ್ರಾಣವ. ಕೊಡು ನೀನೇ ಮಾವ ಬಿಡುವೆನು ಪ್ರಾಣವ. ವೈಧವ್ಯ ದುರಧೀರನಾದ ಮಾವಯ್ಯ. ಅಮ್ಮಯ್ಯ ಅಯ್ಯ ಕಾಂತನನ್ನು ಕಳೆದುಕೊಂಡು ಈ ರಂಡೆ ಮುಖವನ್ನೊತ್ತುಕೊಂಡು ನಾನು ಸರ್ವದಾ ಜೀವಿಸಲಾರೆನು ಮಾವಯ್ಯ. ಅಮ್ಮಯ್ಯ ಮಾವಯ್ಯ ಅಮ್ಮಯ್ಯ ಕಾಂತನು ಹಳೆದು ಹೋದ ಬಳಿಕ ಈ ರಂಡೆ ಮುಖವನ್ನೊತ್ತುಕೊಂಡು ಸರಿ ಗೆಳೆಯರಿಗೆ ಎನ್ನ ಮುಖವನ್ನು ನಾನು ಅದೇಗೆಂದು ತೋರಿಸಬೇಕು ಮಾವಯ್ಯ. ಮಾವಯ್ಯ ಅಮ್ಮಯ್ಯ ಕಳ್ಳ ಮನಸ್ಸು ಮಾಡಿ ವಲ್ಲಭನಿಂದಲೇ ಪ್ರಾಣವನ್ನು ಬಿಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆನು ಎನ್ನ ಪ್ರಾಣವ. ಅಯ್ಯೋ ಶಿವ ಶಿವ ಸೊಸೆಯಾದ ಘನಕಾಂಗಿ ಹೇ ಏನೆಂದು ಉತ್ತರ ಕೊಡಲಿ. ಮೊಹನಾದ ಅಭಿಮಾನವನ್ನು ಹೊರದುದಕ್ಕೆ ದುಃಖಿಸಲಿ. ಸೊಸೆಯಾದ ಘನಕಾಂಗಿಯೇ ವೈರಾಗ್ಯ ಸಿದ್ಧಿಸಲಿ. ಇದಕ್ಕೆ ಗತಿಯನ್ನು ಮಾಡಲು ಬಲಭದ್ರನ ಬದಲೇ ಕಾಯಕಾರ ಚಿಂತನೆಯಿಂದಲೇ ಇರಲಿ. ಮಾವಯ್ಯ ಅಪ್ಪಯ್ಯ ಮುತ್ತೈದೆಯರೆನ್ನ ಮುಖವನ್ನು ನೋಡರೆ ಮುಚ್ಚಿ ಬಾಗಿಣವನ್ನು ಕೊಟ್ಟರೆ ಮಾವಯ್ಯ. ಸ್ವಲ್ಪ ಶಾಂತಳ ಅಮ್ಮಯ್ಯ. ಮಾವಯ್ಯ ಅಮ್ಮಯ್ಯ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು. ಮುತ್ತೈದೆಯರೆನ್ನ ಮುಖವನ್ನು ನೋಡರು. ಮುತ್ತೈದೆಯರೆನ್ನ ಮುಖವನ್ನು ನೋಡರು. ರಂಡೆಯಟ್ಟು ಎನ್ನ ಬಾಳುವರ
ಅಯ್ಯ ಐವರು ಪಿತರು ನೀವಿದ್ದು ಸೋದರ ಮಾವರಾದ ಶ್ರೀಹರಿ ಇದ್ದರೂ ಸಹ ಹಾರಣಗೊಳಿಸಿದಿರಲ್ಲ ಎನ್ನ ಪತಿಯ ಪ್ರಾಣವನ್ನು ಮಾವಯ್ಯ ಅಮ್ಮಯ್ಯ ಮಾವಯ್ಯ ಅಮ್ಮಯ್ಯ ಮುತ್ತೈದೆಯರನ್ನ ಮುಖವನ್ನು ನೋಡರೆ ಮುಚ್ಚಿ ಬಾಗಿಣವನ್ನು ಕೊಟ್ಟರೆ ಮಂಗಳ ಕಾರ್ಯಕ್ಕೆ ಬಾ ಎಂದು ಕುಂಕುಮ ಬೊಟ್ಟನ್ನು ಇಟ್ಟು ಎನ್ನನ್ನು ಕರೆದರೆ ಮಾವಯ್ಯ ಅಮ್ಮಯ್ಯ ಮಾವಯ್ಯ ಅಮ್ಮಯ್ಯ ಶ್ರೇಷ್ಠನಾದ ಕಾಂತನನ್ನೇ ಕಳೆದುಕೊಂಡು ರೆಕ್ಕೆ ಮುರಿದ ಪಕ್ಷಿಯಂತಾಗಿದೆ ನಮ್ಮ ಜೀವನ ಮಾವಯ್ಯ. ಈ ವ್ಯರ್ಥ ಜೀವನವನ್ನು ಕಳೆಯುವುದಕ್ಕಿಂತ ಮಾವಯ್ಯ ಅಮ್ಮಯ್ಯ ಪತಿ ಒಂದಿಗೆ ಸಾಗಮನ ಮಾಡುವುದು ಲೇಸಲ್ಲವೇ. ಮಾವನಾದ ಪಾರ್ಥ ಪತಿಯನ್ನು ಕಳೆದುಕೊಂಡ ನನ್ನ ಜೀವನವೇ ವ್ಯರ್ಥ. ಉಸ್ಮಾನ್ ಏತ್ರಿಯರಾದ ಸೊಸೆ ಸುರಮಣಿಯೇ ಮಾವಯ್ಯ ನಿಮ್ಮ ಮುಖಮಂ ನೋಡಿದ ಕ್ಷಣಕ್ಕೆ ಕಣ್ಣಿನಲ್ಲಿ ನೀನು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವಮ್ಮ ಕನಕಾಗಿ ಪ್ರತಾಪೋದ್ ಭೀಕರನಾದ ಪುತ್ರನ ಹಳೆಯ ಮೇಲೆ ನೀವು ಸುಖವೆತ್ತಡದು ಅಭಿಮಾನದಿಂದ ನಿಮ್ಮ ಸಡಗರವನ್ನು ಬೋದಿದು ಜಡಜೋತ್ಸವನೇ ನಿಮ್ಮ ಪಣಿಯ ಇಂಥ ಬರಹವನ್ನು ಬರೆಸಿರಬೇಕು. ಈ ರಾಜಿ ನೀರಿದ್ದು ಅಯ್ಯ ಬಡದ ಮಗನನ್ನು ನಾನಿನ ಸಮಯದಲ್ಲಿ ಕದನ ಕಳಿಸಿ ನಮಗೆಲ್ಲರಿಗೂ ಅಯ್ಯೋ ಶಿವ ಶಿವ ಎಂತ ಮೋಸವಾಯಿತು. ಸಹಕ ಸಾಕು ನಮ್ಮ ಬಾಳವೇ ಸುತ್ತು ಹೋಯಿತು. ಒಬ್ಬರ ಹೊರ ದೇಶಿಯಾಗಿ ಹೋದನು. ಚಿತ್ತ ಜಪದನಿಗೆ ಗೊತ್ತಿದ್ದು ಜನ ಮಗನ ಬುದ್ಧಿಯಾಗಿ ಗುರುತಿದರೆ ಅಂತಗಳ ಪುತ್ರ ಕಂದ ರೂಪಗಳು ಅಭಿಮಾನಿ ಪ್ರಾಣಕ್ಕೆ ಮೂಲವಾದಿಯ ಮಾರಿಗಳಿಗೆ ಪುತ್ರನ ಸಹಾಯ. ಮಾವಯ್ಯ ಸೊಸೆ ಹಾಗೆ ಉತ್ತಾರೆ ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸ್ವಾಮಿ ದೇವನ ಬಳಿ ನಾನು ಏನಂತ ಕೊಳ್ಳ ಅಮ್ಮಯ್ಯ ಹಂತ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತ ಚಿಂತಿಸಲಾರನು ಮಾವಯ್ಯ. ಸ್ವಲ್ಪ ಶಾಂತಿ ಒಳಗ ಅಮ್ಮಯ್ಯ ಹೇಳುವನ ಕೇಳು ಮಾವಯ್ಯ. ಅದೇನು ಚೆನ್ನ ಹಾಗೆ ಅಮ್ಮಯ್ಯ ಪ್ರಾಣ ಕಾಂತನ ನಾನು ಮರೆತು ನಾಳೆಯಿಂದ ಪ್ರಾಣ ಕಾಂತನ ನಾನು ಮರೆತು ಬಾಳೆನು
ಬಿಡುವೆನು ಮೌಲ್ಯ. ಬಸವೇಶ್ವರಮಣಿಯೇ, ಪತಿಯನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಸಾಗಮನವನ್ನು ಮಾಡುವುದು. ಎಲ್ಲ ಸಾವಿಗೆ ನೇಮವನ್ನು ಕೊಡಿಸಿ ಪತ್ರಿರಮಣ ಪತಿಯನ್ನಾರನೋ ನಾನೊಂದು ಕ್ಷಣ. ಸಾರಥಿ ಇದಕ್ಕೆ ಹೇಳುವುದು ಸೊಸೆಯಾದ ಉತ್ತರಿಯ ಹಕ್ಕರದಿಂದ ಪತಿ ಸಹಗಮನ ಮಾಪದಕ್ಕೆ ಬೇಡವನು ನೇಮವು. ಪ್ರತಿ ಉತ್ತರವನ್ನು ಆಡಲು ತಕ್ಷಣ ಪಡುತ್ತಿನ ಉದಯನ ಜೀವವು. ಸಾರಥಿ ಇದಕ್ಕೆ ಏನು ಮಾಡುವುದು? ಮೌಲ್ಯ ಅಪ್ಪ ಸುಬ್ರಹ್ಮಣ್ಯ, ಹೇಳುವುದು ಕೇಳು. ಅದೇನು ಚಂದ ಹಾಗೆ ಹೇಳು. ಚಿಂತ ಬರಹವ ಬರದೇಹ ಬ್ರಹ್ಮನು ಯಾರನು ಮುಂದೆ ಕೊಲವೇನು ಚಿನ್ನೋ ಕೊಲವೇನು. ಪರಕ್ರಮಿಯಾದ ಮೌಲ್ಯ ಸುಬ್ರಹ್ಮಣ್ಯ, ಅಲ್ಲ ಪತಿಯನ್ನು ಮರೆತು ಬಾಳುವುದೇ ವ್ಯರ್ಥ ಮೌಲ್ಯ. ಗಂಡನಿಲ್ಲದ ರಂಡಿಯ ಬಾಳು ಅನುಹಾರವು ಅರ್ಥಗಳು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆನ ಎನ್ನೆಯ ಪ್ರಾಣವ. ಉತ್ತಮ ಗುಣ ಅತಿಶಯನಾದ ಉತ್ತರಿಯೇ, ನಿಮ್ಮ ಮುತ್ತಯ ತನಕ ಭಂಗ ತಂದುಡಿದನು ಧರ್ಮದ ನಮ್ಮ ಮರದಗಾಡಿಯು. ಅನ್ನ ತಿಳಿದ ಲಕ್ಷಣ ಪತಿ ಹೇಳಿದ ಸತಿಯ ಮುಖದಂತೆ ದೈವ ಸುದ್ದಿರದ ಕಾವರ ರಚನೆಯಂತೆ ಅಭಿಮಾನವನ್ನು ಚಿತಿಪತಿ ನಮ್ಮ ಆಸ್ಥಾನವನ್ನು ಕಾಣುವುದು ಕಳಹೀನ ಭಾಗಂತೆ ಬೈರ ಪಂಚ ಹಚ್ಚಿದಳು ವಿಕ್ರಮಾಂಕಿತ ನಾನು ಹಕ್ಕರದಿಂದ ಹಾಗೆ ಮುಂಚಿನ ಕೂಸಿನ ಕೊರಳು ಹುರುಳು ನಿಮ್ಮ ಅನ್ನ ಮಾಡಿಕೊಳ್ಳಿದೆಯಲ್ಲ ಅಂದಗನ ಪುತ್ರನ ಮೇಲೆ ಹೇಳಿ